ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನಾನು ಕೆಲವೊಂದೊಂದು ಟೈಲರಿಂಗಿಗೆ ಯೂಸ್ ಆಗುವಂತಹ ಕೆಲವೊಂದೊಂದು ಪ್ರಾಡಕ್ಟ್ಸ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. ಸೊ ಅದ್ರದ್ದು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ಆಲ್ಮೋಸ್ಟ್ ಟೈಲರಿಂಗ್ ಕಲಿತಿರೋರ್ಗಲ್ಲ, ಕಲ್ತು ವರ್ಕ್ ಮಾಡ್ತಾ ಇರೋರಿಗೆ ಡಿಸೈನಾಗಿ ಅಂದರೆ ಒಂಚೂರು ಕೆಲಸ ಕಡಿಮೆ ಆಗೋ ಅಂಥದ್ದು ಅಥವಾ ಫೂಟು. ಸೊ ಇದೆಲ್ಲ ಪ್ರಾಡಕ್ಟ್ನು ಆನ್ಲೈನ್ನಲ್ಲಿ ಆರ್ಡ್ರ್ ಮಾಡಿದ್ದೆ ನಾನು. ಸೊ ಅದ್ರದ್ದು ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಬನ್ನಿ ಹೇಗಿದೆ ಅಂತ. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಾಗಲಿ ಅಮೆಝಾನಲ್ಲಾಗಲಿ ಅಥವಾ ಮೀಶೋನಲ್ಲಾಗಲಿ ಬುಕ್ ಮಾಡಿದ್ದಲ್ಲ, ನಾರ್ಮಲ್ ಸಪ್ರೇಟಾಗಿ ಆರ್ಡ್ರ್ ಮಾಡಿರೋ ಅಂಥದ್ದು. ಸೊ ಇದು ಆಲ್ಮೋಸ್ಟು ಆನ್ಲೈನಲ್ಲಿ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನು ಆನ್ಲೈನಲ್ಲಿ ಇನ್ಸ್ಟಾಗ್ರಾಮ್ ಮೂಲಕ ಒಬ್ಬರ ಹತ್ರ ಬುಕ್ ಮಾಡಿ ತರಿಸ್ಕೊಂಡಿರೋ ಅಂಥದ್ದು. ಸೊ ನೋಡ್ತಿರ್ಬೋದು, ಇದು ಆನ್ಲೈನಲ್ಲಿ ಸಿಗತ್ತೆ, ಬಟ್ ಅದು ಈ ರೀತಿಯಾಗಿರಲ್ಲ, ಬೇರೆ ಕಲರಲ್ಲಿರುತ್ತೆ. ಸೊ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು, ನನಗೆ ಇದೇ ಬೇಕು ಅಂತ ಅನಿಸಿತ್ತು. ಸೊ ಹಾಗಾಗಿ ನಾನು ಅವ್ರ ಪೇಜಲ್ಲಿ ತೊಗೊಂಡಿರೋ ಅಂಥದ್ದು ಇದೊಂದು. ಮತ್ತು ಇನ್ನು ಎಲ್ಲ ಫೋಟೋ ಈ ರೀತಿಯಾಗಿರೋ ಫೋಟೋ. ಇದು ಫ್ಯೂಷನ್ ಟೇಪು, ಗೊತ್ತಿರುತ್ತೆ ಆನ್ಲೈನಲ್ಲಿ ಸಿಗತ್ತೆ ಇದು, ಬಟ್ ಆನ್ಲೈನ್ಗಿಂತ ಅವ್ರ ಹತ್ರ ಕಡಿಮೆ ಇತ್ತು. ಸೊ ಹಾಗಾಗಿ ನಾನು ತರಿಸ್ಕೊಂಡೆ. ಇದು ಬಾಬಿನ್ಸು ಇರಲಿ ಎಕ್ಸ್ಟ್ರಾ ಅಂತ ತರಿಸ್ಕೊಂಡಿದ್ದೀನಿ, ಚೆನ್ನಾಗಿದೆ ಕ್ವಾಲಿಟಿ. ಇನ್ನು ಎಲ್ಲ ಫೋಟೋ. ಇದು ಕ್ವಿಕ್ ಚೇಂಜರ್, ಇದು ನನ್ನ ಹತ್ರ ಆಲ್ರೆಡಿ ಇತ್ತು, ಬಟ್ ಇರಲಿ ಎಕ್ಸ್ಟ್ರಾ ಅಂತ ತರಿಸಿದ್ದೆ. ನಾನು ಒಂದು ಅಂದ್ಕೊಂಡಿದ್ದೆ, ಅವ್ರು 2 ಕೊಟ್ಟಿದ್ದಾರೆ. ಸೊ ಇವೆರಡು ಪ್ರೆಷರ್ ಫುಡ್ ನೋಡ್ತಿರ್ಬೋದು. ಓಪನ್ ಮಾಡಿ ತೋರಿಸ್ತೀನಿ. ಇದು ಗ್ಯಾದರಿಂಗ್ ಫುಟ್ ಅನ್ಬೋದು. ನನ್ನ ಹತ್ರ ಆಲ್ರೆಡಿ ಒಂದು ಗ್ಯಾದರಿಂಗ್ ಫುಟ್ ಇದೆ, ಬಟ್ ಇದು ಏನಪ್ಪ ಅಂದರೆ 2 ಕ್ಲಾತ್ನ ನಾರ್ಮಲಾಗಿ ಸ್ಟಿಚ್ ಮಾಡ್ಬೋದು, ಅಥವಾ ಗ್ಯಾದರಿಂಗ್ ಬೇಕಂದ್ರೆ ಅದು ಮಾಡ್ಕೋಬೋದು, 2 ಥರ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದು ನಾರ್ಮಲ್ ಎಮ್ಮರ್ ಫೂಟ್ ಅಂತ ನೋಡ್ತಿರ್ಬೋದು. ಇದು ಅರೌಂಡ್ 200 ರುಪೀ. ಇದು ಫೂಟ್ ಎಲ್ಲ 200 ರುಪೀಸು. ಇದು 120 ರುಪೀಸು. ಇದು ನಾರ್ಮಲಾಗಿ ಅಂಬ್ರೆಲಾ ಫ್ರಾಕಿಗೆ ಕೆಳಗಡೆ ಸ್ಟಿಚ್ ಮಾಡಲಿಕ್ಕೆ ಅಂತ ಯೂಸ್ ಮಾಡೋದು. ಸೊ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದು ನನಗೇನೋ ಕ್ವಾಲಿಟಿ ಮಾತ್ರ ಇಷ್ಟ ಆಯಿತು, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನೋಡ್ತಿರ್ಬೋದು, 5 ಡಿಫ್ರೆಂಟ್ ಕಲರ್ಸಲ್ಲಿದೆ, 5 ಡಿಫ್ರೆಂಟ್ ಸೈಜಲ್ಲಿದೆ. 6, 9, 12, 18, 25 ಈಸಿಯಾಗಿ. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಟೇಪ್ ಇವಾಗ ನಾವು ದುಪ್ಪಟ್ಟಾಗೆಲ್ಲ ಬಾರ್ಡರ್ ಎಲ್ಲ ಹಾಕ್ಬೇಕಂದ್ರೆ, ಸೊ ಅದನ್ನು ಈ ರೀತಿಯಾಗಿ ಮಾಡ್ಕೋಬೋದು ಟೇಪು. ಸೊ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆಲ್ಮೋಸ್ಟ್ ಇದು ಎಲ್ಲ ಬಿಗಿನರ್ಸ್ಗೆ ಯೂಸ್ ಆಗೋಲ್ಲ, ಆಲ್ರೆಡಿ ಟೈಲರಿಂಗ್ ಮಾಡ್ತಿರೋರಿಗೆ ಯೂಸ್ ಆಗೋ ಅಂತಹ ಮೆಟೀರಿಯಲ್ಸು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ನಿಮಗೆ. ಇದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೆಂಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.